ನಮಸ್ಕಾರ. ನಾನು ಅಜಿತ್ ರೆಡ್ಡಿ ಪೋಶೆಟ್ಟಿ. ಇಂದು ನಾವು 8ನೇ ತರಗತಿ ಗಣಿತ ಭಾಗ 2ರಲ್ಲಿ 7ನೇ ಅಧ್ಯಾಯ ಪರಿಮಾಣಗಳ ಹೋಲಿಕೆ, ಅದರಲ್ಲಿ 7.1 ಅಭ್ಯಾಸ ಬಿಡಿಸೋಣ. ಕೆಳಗಿನಗಳ ಅನುಪಾತ ಕಂಡುಹಿಡಿಯಿರಿ. ಅಂದರೆ ಕೆಳಗಡೆ ಕೊಟ್ಟಿರುವ ಪ್ರಶ್ನೆಗಳ ಅನುಪಾತವನ್ನು ಕಂಡುಹಿಡಿಯಬೇಕೆಂದು ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಪ್ರತಿ ಗಂಟೆಗೆ 15 ಕಿಲೋಮೀಟರ್ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ ಗಂಟೆಗೆ 30 ಕಿಲೋಮೀಟರ್ನಂತಿರುವ ಸ್ಕೂಟರಿನ ಜವ, ಅವುಗಳ ಅನುಪಾತವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಬನ್ನಿ, ಸೈಕಲ್ ಮತ್ತು ಸ್ಕೂಟರಿನ ಜವಕ್ಕೂ ಇರುವ ಅನುಪಾತ. ಸೈಕಲ್ ಮತ್ತು ಸ್ಕೂಟರ್ಗೆ ಇರುವ ಅನುಪಾತ 15:30. 15 1 15 2 1 2 1:2 ಮೊದಲನೇದು, ಹಾಗೂ ಎರಡನೇದು 5 ಮೀಟರ್ ಹಾಗೂ 10 ಕಿಲೋಮೀಟರ್, ಇದರ ಅನುಪಾತ ಎಷ್ಟಾಗುತ್ತದೆ ಎಂದು ಹೇಳಿದ್ದಾರೆ. 5 ಮೀಟರ್ ಹಾಗೂ 10 ಕಿಲೋಮೀಟರ್, ನಾವು 5 ಮೀಟ್ರನ್ನು ನಾವು 5 ಮೀಟರ್ನಲ್ಲೇ ಮಾಡ್ಕೊಳ್ಬೇಕು ಯಾವಾಗಲೂ. ಇವಾಗ 10 ಕಿಲೋಮೀಟರ್, ಇದನ್ನು ನಾವು ಮೀಟರ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀವಿ. 10 ಕಿಲೋಮೀಟರ್ ಇದ್ದಿದ್ದು 10,000 ಮೀಟರ್ ಆಗಿ ಪರಿವರ್ತನೆಯಾಗುತ್ತದೆ. 5 ಮೀಟರ್ ಅನುಪಾತ 10 ಕಿಲೋಮೀಟರ್ನ 10,000 ಮೀಟರ್ ಇಲ್ಲಿ ಬರ್ಕೊಂಡಿದ್ದೀವಿ. 5 1 5 2 1:2, ಈ 3 0 ಇಲ್ಲಿ 1:2000. 5 ಮೀಟರ್ ಹಾಗೂ 10 ಕಿಲೋಮೀಟರ್ನ ಅನುಪಾತ 1:2000. ಮತ್ತು ಮೂರನೇ ಪ್ರಶ್ನೆ ಕೂಡ ಅದೇ ರೀತಿ ಇದೆ. 50 ಪೈಸೆ ಹಾಗೂ 5 ರೂಪಾಯಿ. 50 ಪೈಸೆಯನ್ನು ನಾವು ಪೈಸೆ ರೂಪದಲ್ಲೇ ಇಡುತ್ತೇವೆ, ಹಾಗೂ 5 ರೂಪಾಯಿಯನ್ನು ನಾವು 500 ಪೈಸೆಯಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. 50 ಪೈಸೆ ಅನುಪಾತ 500 ಪೈಸೆ. 50 1 50 10 ಈ ರೀತಿಯೂ ಬರೆಯಬಹುದು, ಹಾಗೂ 5 1 5 10 ಈ ಸೊನ್ನೆಗೂ ಹೋಗುತ್ತೆ. 50 ಪೈಸೆ ಹಾಗೂ 5 ರೂಪಾಯಿಯ ಅನುಪಾತ 1:10 ಆಗುತ್ತದೆ. ಬನ್ನಿ, ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಯಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಶೇಕಡಾವಾರುವಾಗಿ ಶೇಕಡಾ ಕ್ರಮದಲ್ಲಿ ಬರೆಯಬೇಕು. ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಎಂದು ಕೇಳಿದ್ದಾರೆ. ಮೊದಲನೇದು 3:4, ಎರಡನೇದು 2:3. ಮೊದಲನೇ ಪ್ರಶ್ನೆ 3:4. 3:4 ನಾವು ಭಿನ್ನರಾಶಿಯ ಪ್ರಕಾರ 3/4 ಎಂದು ಬರ್ಕೊಂಡಿದ್ದೀವಿ. ನಾವು ಶೇಕಡಾ ಪ್ರಮಾಣ ಕಂಡುಹಿಡಿಯಬೇಕೆಂದರೆ 100ಕ್ಕೆ ಗುಣಾಕಾರ ಮಾಡಲೇಬೇಕು. 4 1 4 ಎಷ್ಟು 100. 4 1 4 25 100. 3 × 25 ಎಷ್ಟು? 25. 2 50, 25 3 75. 75%. 3:4 ಶೇಕಡ 75%. ಇವಾಗ 2:3 ಶೇಕಡ ಎಷ್ಟು ಒಂದು ನೋಡೋಣ. 2:3 ಶೇಕಡ ಕಂಡುಹಿಡಿಯೋಣ. 2/3 × 100ಕ್ಕೆ ಶೇಕಡ ಇದ್ದರೆ ನಾವು ಶೇಕಡ ಕಂಡುಹಿಡಿಯಬೇಕೆಂದರೆ 100ನ್ನು ಖಂಡಿತವಾಗಿ ಬರೆದುಕೊಳ್ಳಬೇಕು.
ಇಲ್ಲಿ 3ರಿಂದ 100 ಹೋಗೋದಿಲ್ಲ, ಹಾಗಾಗಿ ನಾವು 2ರಿಂದ 100ಕ್ಕೆ ಗುಣಾಕಾರ ಮಾಡುತ್ತೇವೆ. 2 100ಲೆ 200, 3ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ, ಹೇಗಿದೆ ಹಾಗೆ. ಇಲ್ಲಿ ನೋಡಿ, 3 1ಲೆ 3 6ಲೆ 18, 2 ಉಳಿತು. ಮತ್ತು 3 1ಲೆ ಇಲ್ಲಿ 2 ಉಳಿತು, ಇಲ್ಲಿ 0 ಇದೆ. 3 1ಲೆ 3 6ಲೆ 66 ಆಯಿತಾ. ಮತ್ತೆಷ್ಟು ಉಳಿತು? 2 ಉಳಿತು. 66.2/3 2/3 ತಿಳಿತಾ. ಮತ್ತೆ 3ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. 25 ವಿದ್ಯಾರ್ಥಿಗಳಲ್ಲಿ 72ರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದವರು. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು? 25 ಜನ ವಿದ್ಯಾರ್ಥಿಗಳಿದ್ದಾರೆ. 72ರಷ್ಟು ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದವರು. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ. ಬನ್ನಿ, ಒಟ್ಟು ವಿದ್ಯಾರ್ಥಿಗಳು 25. ಗಣಿತದಲ್ಲಿ ಆಸಕ್ತಿ ಹೊಂದಿರುವವರು 72% ಮಂದಿ ಆಸಕ್ತಿ ಗಣಿತದಲ್ಲಿ ಹೊಂದಿದ್ದಾರೆ. ಆಸಕ್ತಿ ಹೊಂದಿಲ್ಲದವರು ಶೇಕಡ ಎಷ್ಟು ಅಂದರೆ ನಾವು ಏನು ಮಾಡಬೇಕಂದ್ರೆ 100ಕ್ಕೆ -72 ಎಷ್ಟು ಉಳಿತು? 28%. 28% ವಿದ್ಯಾರ್ಥಿಗಳು ಗಣಿತದಲ್ಲಿ ಆಸಕ್ತಿ ಹೊಂದಿಲ್ಲ. ಆಸಕ್ತಿ ಹೊಂದಿಲ್ಲದವರ ಸಂಖ್ಯೆ ಎಷ್ಟು? 25ರಲ್ಲಿ 28%. 25 × 28 /100. 25 1ಲೆ 25 4ಲೆ 25 4ಲೆ ಇಲ್ಲಿ 4 ಉಳಿತು. 4 1ಲೆ 4 7ಲೆ 7 ವಿದ್ಯಾರ್ಥಿಗಳು ಗಣಿತದಲ್ಲಿ ಆಸಕ್ತಿ ಹೊಂದಿಲ್ಲ. ತಿಳಿತಾ. 28% ವಿದ್ಯಾರ್ಥಿಗಳ ಸಂಖ್ಯೆ 7 ವಿದ್ಯಾರ್ಥಿಗಳು. ಬನ್ನಿ 4ನೇ ಪ್ರಶ್ನೆಗೆ ಹೋಗೋಣ. ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ. ಅವರ ಗೆಲುವಿನ ಶೇಕಡಾ ಪ್ರಮಾಣವು 40 ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳು ಎಷ್ಟು? ನೋಡಿ, ಅವರು ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದ್ದಾರೆ, ಅಂದರೆ 10 ಪಂದ್ಯ ಗೆದ್ದಿದ್ದಾರೆ. ಗೆಲುವಿನ ಶೇಕಡಾ ಪ್ರಮಾಣವು 40 ಆದರೆ 40%. 100 ಮ್ಯಾಚ್ನಲ್ಲಿ 40 ಮ್ಯಾಚ್ ಗೆದ್ದಿದ್ದಾರೆ ಅಂತ ತಿಳ್ಕೊಳ್ಳಿ. ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳೆಷ್ಟು ಅಂತ ಕೇಳಿದ್ದಾರೆ. ಇನ್ನೂ 60% ಪಂದ್ಯಗಳೆಷ್ಟು ಅಂತ ಹೇಳಬೇಕು ನಾವು. ಬನ್ನಿ, ಫುಟ್ಬಾಲ್ ತಂಡದ ಗೆಲುವಿನ ಶೇಕಡಾ ಪ್ರಮಾಣ 40/100. 100ಕ್ಕೆ 40 ಅಂದರೆ 100%ಗೆ 40% ಮ್ಯಾಚ್ ಗೆದ್ದಿದ್ದಾರೆ, ಅಂದರೆ 10 ಮ್ಯಾಚ್ ಗೆದ್ದಿದ್ದಾರೆ. ಸೋಲಿನ ಶೇಕಡಾ ಪ್ರಮಾಣ 60ಕ್ಕೆ 100. 100ರಲ್ಲಿ 60% ಪಂದ್ಯಗಳು ಸೋತಿದ್ದಾರೆ ಎಂದರ್ಥ. 40 10 × 60. ಇಲ್ಲಿ ನೋಡಿ, ಇಲ್ಲಿ ನೋಡಿ, 2 1ಲೆ 2 2ಲೆ 2 2ಲೆ 2 5ಲೆ ಈ ಸೊನ್ನೆಗೂ ಈ ಸೊನ್ನೆ ಹೋಯಿತು. 2 1ಲೆ 2 3ಲೆ ತಿಳಿತಾ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. 2
2 4, 2 5 10. ಈ ಸೊನ್ನೆಗೂ ಹೋಯಿತು. ಇಲ್ಲೇನು ಉಳಿತು? 2 3 6 ಉಳಿತು. 2 1 2 3 ಏನು ಉಳಿತು? 5 3. 5 ಗುಣಿಲೆ 3 ಅಂದರೆ 15. ಒಟ್ಟು ಆಡಿದ ಪಂದ್ಯಗಳು 10 + 15 25 ಪಂದ್ಯಗಳು. ಅದರಲ್ಲಿ ಸೋತಿರುವುದು 15 ಪಂದ್ಯಗಳು. 60% ಮ್ಯಾಚ್ ಸೋತಿದ್ದಾರೆ. ಅಂದರೆ ಎಷ್ಟು ಪಂದ್ಯ ಅಂದರೆ 15 ಪಂದ್ಯ. 15 ಪಂದ್ಯ ಸೋತಿದ್ದಾರೆ. ಇನ್ನು 5ನೇ ಪ್ರಶ್ನೆ. ಚಮೇಲಿಯು ತನ್ನಲ್ಲಿರುವ ಹಣದಲ್ಲಿ 75ರಷ್ಟು ಖರ್ಚು ಮಾಡಿದ ನಂತರ ಅವಳ ಬಳಿ 600 ರೂಪಾಯಿ ಉಳಿದಿದ್ದರೆ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು? 75ರಷ್ಟು ಹಣ ಖರ್ಚು ಮಾಡಿದ್ದಾಳೆ. ಅವಳ ಬಳಿ 600 ಉಳಿದಿದೆ. ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು ಎಂದು ಕೇಳಿದ್ದಾರೆ. ಅಂದರೆ ಮೊದಲು ಹಣ ಎಷ್ಟಿದ್ದು ಎಂದು ಕೇಳಿದ್ದಾರೆ. ಬನ್ನಿ, ಚಮೇಲಿಯ ಬಳಿ ಉಳಿದ ಹಣ 100 - 75. 75% ಖರ್ಚು ಮಾಡಿದ್ದಾಳೆ. ಇನ್ನು 25% ಹಿಡಿಬೇಕು. ಇದ್ವು ಉಳಿದ ಹಣ 25% ಉಳಿದ ಹಣ. 25%ಗೆ 600 ರೂಪಾಯಿ ಆಗ್ತಾಯಿದೆ. ಉಳಿದ 75% 600 / 25 × 75. 25 1 25 3 600 × 3 6 3 18. ಈ 2 0 ಇಲ್ಲಿ 1800. ಆಕೆಯ ಬಳಿ ಇದ್ದ ಒಟ್ಟು ಹಣ 600 + 1800 = 2400. ಆಕೆ ಹತ್ತಿರ ಮೊದಲೇ 25% ಹಣ ಉಳಿದಿತ್ತು. 600 ಉಳಿದಿತ್ತು. 75% ಖರ್ಚು ಮಾಡಿದ್ದಳು. ಅಂದರೆ ಎಷ್ಟು ಖರ್ಚು ಮಾಡಿದ್ದಳು? 1800 ಖರ್ಚು ಮಾಡಿದ್ದಳು. ಇವೆರಡನ್ನೂ ಕೂಡಿಸಿದ್ರೆ 2400 ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ, 6ನೇ ಪ್ರಶ್ನೆ. ಒಂದು ಪಟ್ಟಣದಲ್ಲಿ 60% ಜನರು ಕ್ರಿಕೆಟ್, 30% ಜನರು ಫುಟ್ಬಾಲ್ ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ. ಆಗ ಶೇಕಡ ಎಷ್ಟು ಜನ ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ? ಜನರು ಒಟ್ಟು ಸಂಖ್ಯೆ 50 ಲಕ್ಷಗಳಾದರೆ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಬನ್ನಿ, ಕ್ರಿಕೆಟ್ ಇಷ್ಟಪಡುವವರು 60%, ಫುಟ್ಬಾಲ್ ಇಷ್ಟಪಡುವವರು 90%, ಒಟ್ಟು 90%. ಫುಟ್ಬಾಲ್ ಇಷ್ಟಪಡುವವರು 30%, ಒಟ್ಟು 90%. ಉಳಿದವರು 10% ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ. ಜನರ ಒಟ್ಟು ಸಂಖ್ಯೆ 50 ಲಕ್ಷ ಆಗಿದೆ. ಕ್ರಿಕೆಟ್ 60, ಫುಟ್ಬಾಲ್ 30, ಒಟ್ಟು 90. ಉಳಿದವರು ಅಂದರೆ 10% ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ. ಜನಸಂಖ್ಯೆ 50 ಲಕ್ಷ ಆಗಿದೆ. ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ 60ಕ್ಕೆ 60 × 50 ಲಕ್ಷ ಜನರಲ್ಲಿ 51 52 ಇಲ್ಲಿ 2 ಉಳಿತು. 2 1 2 30 ಅಂದರೆ 30 ಲಕ್ಷ ಜನ ಕ್ರಿಕೆಟ್ ಇಷ್ಟಪಡುತ್ತಾರೆ. ಫುಟ್ಬಾಲ್ ಆಡುವವರ ಸಂಖ್ಯೆ 30% ಜನ ಇಷ್ಟಪಡ್ತಾರೆ. 100ಕ್ಕೆ 30ರಷ್ಟು ಜನ ಫುಟ್ಬಾಲ್ ಇಷ್ಟಪಡುತ್ತಾರೆ. 100ಕ್ಕೆ 30 × 50 ಲಕ್ಷ ಜನ ಸಂಖ್ಯೆಯಲ್ಲಿ 51 52 2 1 2 15 ಅಂದರೆ
15 ಲಕ್ಷ ಜನ ಫುಟ್ಬಾಲ್ ಇಷ್ಟಪಡುತ್ತಾರೆ. ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ ಈಗಾಗಲೇ ನಮ್ಗೆ ಗೊತ್ತಿರಬಹುದು. 10 15 ಕೂಡಿದ್ರೆ 45. ಎಷ್ಟು ಬರುತ್ತೆ ಆನ್ಸರ್ ಅಂತ ಗೊತ್ತಾಗ್ಬೋದು. ಆದರೂ ಮಾಡೋಣ. ಇತರೆ ಆಟಗಳನ್ನು ಇಷ್ಟಪಡುವವರ ಸಂಖ್ಯೆ 100ಕ್ಕೆ 10 ಇಂಟು 50. 51 52 2 1 2 5 10. 5 ಲಕ್ಷ ಜನ ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ. ಸೊ ಥ್ಯಾಂಕ್ ಯು ಎವ್ರಿವನ್. ನಾನು ಹೇಳಿದ್ದು ತಿಳಿದಿದ್ದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.